ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡಕ. ಒಂದು ನದಿ, ಎರಡು ರಾಜ್ಯಗಳು, ಕೋಟ್ಯಂತರ ಜನರ ಬದುಕು, 100ಕ್ಕೂ ಹೆಚ್ಚು ವರ್ಷಗಳ ವಿವಾದ. ಪ್ರತಿ ಮಳೆಗಾಲದಲ್ಲೂ ಪುನರಾವರ್ತನೆಯಾಗುವ ಅದೇ ಪ್ರಶ್ನೆ, ಕಾವೇರಿ ಯಾರದ್ದು? ಕರ್ನಾಟಕ ಹೇಳೋದು ಇದು ನಮ್ಮ ಜೀವನಾಡಿ ಅಂತ, ತಮಿಳುನಾಡು ಹೇಳುತ್ತೆ ಇದು ನಮ್ಮ ಕೃಷಿಯ ಉಸಿರು ಅಂತ. ಕರ್ನಾಟಕದ ರಾಜಕಾರಣಿಗಳು ಹೇಳ್ತಾರೆ ಒಂದು ಹನಿ ನೀರು ಕೂಡ ಬಿಡುವುದಿಲ್ಲ ಅಂತ. ತಮಿಳುನಾಡು ರಾಜಕಾರಣಿಗಳು ಹೇಳ್ತಾರೆ ನಮ್ಮ ಪಾಲು ನಾವು ಪಡೆದೇ ತೀರುತ್ತೇವೆ ಅಂತ. ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳು ಕಾವೇರಿ ವಿಚಾರದಲ್ಲಿ ಬಡಿದಾಡ್ತಲೇ ಇದೆ. ನೀರು ಬಿಡುವ ವಿಚಾರದಲ್ಲಿ ಒಬ್ಬರನ್ನೊಬ್ಬರು ಬೊಟ್ಟು ಮಾಡಿ ದೂಷಿಸ್ತಲೇ ಇರ್ತಾರೆ. ಆದರೆ ಅಧಿಕಾರದಲ್ಲಿದ್ದಾಗ ಮೂರು ಪಕ್ಷಗಳ ಸರ್ಕಾರವು ಯಾವುದೋ ಒಂದು ಸಂದರ್ಭದಲ್ಲಿ ನೀರನ್ನ ಹರಿಸಿದೆ ಎಂಬ ಸತ್ಯ ದಾಖಲೆಗಳಲ್ಲಿದೆ. ಹಾಗಾದ್ರೆ ಜನರಿಗೆ ಸುಳ್ಳು ಹೇಳ್ತಿರುವವರು ಯಾರು? ಪ್ರತಿ ಬಾರಿ ಕಾವೇರಿ ಸೀಮೆಯ ಜನರ ಭಾವನೆಗಳನ್ನ ಕೆರಳಿಸಿ, ರೈತರ ಆತಂಕವನ್ನ ಹೆಚ್ಚಿಸಿ, ಕೊನೆಗೆ ನ್ಯಾಯಾಲಯದ ಆದೇಶದ ಹೆಸರಿನಲ್ಲಿ ನೀರು ಬಿಡುವುದು ಯಾಕೆ? ನಿಜವಾಗಿಯೂ ಈ ವಿವಾದಕ್ಕೆ ಪರಿಹಾರ ಇಲ್ವಾ? ಅಥವಾ ಪರಿಹಾರ ಕಂಡುಕೊಳ್ಳಲು ರಾಜಕೀಯ ಇಚ್ಛಾಶಕ್ತಿ ಇಲ್ವಾ? ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಕರ್ನಾಟಕ ಅಥವಾ ತಮಿಳುನಾಡು, ಯಾರೇ ಆಗಿರಲಿ, ಭಾವನೆಗಳಿಗಿಂತ ವಾಸ್ತವವನ್ನ, ಘೋಷಣೆಗಳಿಗಿಂತ ಇತಿಹಾಸವನ್ನ ಮತ್ತು ರಾಜಕೀಯಕ್ಕಿಂತ ಜನರ ಬದುಕನ್ನ ಅರಿತು ಮಾತಾಡಬೇಕು. ಕಾವೇರಿ ನೀರಿನ ವಿವಾದ ಏನು ಹೊಸದೇನಲ್ಲ. ಇದು ಸ್ವತಂತ್ರ ಭಾರತದ ಸಮಸ್ಯೆಯೂ ಅಲ್ಲ. ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸುಮಾರು 130 ವರ್ಷಗಳ ದೀರ್ಘ ಇತಿಹಾಸ ಇದೆ. 1892ರಲ್ಲಿ ಒಡೆಯರ್ ಆಳ್ವಿಕೆಯ ಮೈಸೂರು ಸಂಸ್ಥಾನ ಮತ್ತು ಬ್ರಿಟಿಷ್ ಮದ್ರಾಸ್ ಪ್ರಾಂತ್ಯದ ನಡುವೆ ಕಾವೇರಿ ನೀರು ಹಂಚಿಕೆಯ ಮೊದಲ ಒಪ್ಪಂದ ಆಗಿತ್ತು. ಅದರಲ್ಲೇನು ಸಮಸ್ಯೆ ಆಗಿರಲಿಲ್ಲ. ಆದರೆ 1924ರಲ್ಲಿ ನಡೆದ ಕಾವೇರಿ ನೀರಿನ ಒಪ್ಪಂದ ಕರ್ನಾಟಕಕ್ಕೆ ದೊಡ್ಡ ದ್ರೋಹ ಮಾಡಿತ್ತು. ಆ ಒಪ್ಪಂದದಲ್ಲಿ ಕನ್ನಂಬಾಡಿ ಕಟ್ಟೆಯಲ್ಲಿ 43.5 TMC ಸಾಮರ್ಥ್ಯದ ಡ್ಯಾಂಗೆ ಅನುಮತಿ ಸಿಕ್ಕರೆ, ತಮಿಳುನಾಡಿನ ಮೆಟ್ಟೂರು ಡ್ಯಾಂನಲ್ಲಿ 93.5 TMC ಸಾಮರ್ಥ್ಯದ ಡ್ಯಾಮ್ ಕಟ್ಟಲು ಅನುಮತಿ ನೀಡಲಾಗಿತ್ತು. ಈಗ ನಮ್ಮ ರಾಜ್ಯಕ್ಕೆ ಆಗ್ತಿರುವ ಅನ್ಯಾಯದ ಮೂಲ ಇರೋದೇ ಈ 1924ರ ಒಪ್ಪಂದದಲ್ಲಿ. ಕೊನೆಗೆ 1924ರ ಒಪ್ಪಂದ 1974ರಲ್ಲಿ ಅಂತ್ಯಗೊಳ್ತು. ಅದೇ ರೀತಿ ಮತ್ತೊಂದು ಒಪ್ಪಂದ ಆಗಬೇಕು ಅಂತ ತಮಿಳುನಾಡು ಹಠ ಹಿಡಿಯಿತು. 1990ರಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಕಾವೇರಿ ನ್ಯಾಯಮಂಡಳಿ ರಚನೆ ಆಯಿತು. 1991ರಲ್ಲಿ ನ್ಯಾಯಮಂಡಳಿಯ ಮಧ್ಯಂತರ ತೀರ್ಪು ಕೊಡ್ತು. 2007ರಲ್ಲಿ ನ್ಯಾಯಮಂಡಳಿ ತನ್ನ ಅಂತಿಮ ತೀರ್ಪು ಕೊಡ್ತು. ನಂತರ 2018ರಲ್ಲಿ ಸುಪ್ರೀಂ ಕೋರ್ಟ್ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಗೆ ನೀರನ್ನ ಹಂಚಿಕೆ ಮಾಡಿ ತೀರ್ಪನ್ನ ಕೊಟ್ಟಿದೆ. ಈ ನೀರು ಹಂಚಿಕೆ ಮೇಲುಸ್ತುವಾರಿಗಾಗಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವನ್ನು ರಚಿಸಲಾಗಿದೆ. ಈಗ ಸಮಸ್ಯೆ ಏನಂದ್ರೆ, ನಮ್ಮಲ್ಲಿ ಮಳೆ ಕಡಿಮೆಯಾಗಿದೆ. ಕಾವೇರಿ ಸೀಮೆಯಲ್ಲಿ 65% ಮಳೆ ಕೊರತೆಯಾಗಿದೆ. ಬರ ಬಂದಿದೆ. KRS ತುಂಬಿಲ್ಲ, ಕಬಿನಿ ತುಂಬಿಲ್ಲ, ಬೆಂಗಳೂರಿಗೆ ಕುಡಿಯುವ ನೀರು ಬೇಕು, ಮಂಡ್ಯದ ರೈತರಿಗೆ ಬೆಳೆ ಉಳಿಸಬೇಕು. ಇಂತಹ ಸಂದರ್ಭದಲ್ಲಿ ತಮಿಳುನಾಡು ಪಾಲನ್ನ ಕೊಡಲು ನಮ್ಮಲ್ಲಿ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ನೀರು ಬಿಡಿ ಅನ್ನೋದೇ ನ್ಯಾಯವ ಅಂತ ಕರ್ನಾಟಕ ಕೇಳ್ತಾ ಇದೆ. ಆದರೆ ನಮ್ಮ ರೈತರ ಬೆಳೆಗಳಿಗೆ ನೀರು ಬೇಕು ಅಂತ ತಮಿಳುನಾಡು ಹಠ ಹಿಡಿದು ಕೂತಿದೆ. ನ್ಯಾಯಮಂಡಳಿ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ನಮಗೂ ನೀರಿನ ಪಾಲು ಬೇಕಂತ ಕೇಳ್ತಾ ಇದೆ. ಇಲ್ಲಿ ಎರಡು ರಾಜ್ಯಗಳ ಜನರ ಬದುಕು ಮುಖಾಮುಖಿಯಾಗತ್ತೆ. ಇದೇ ಸಮಯದಲ್ಲಿ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ನಂತೆ 15 ದಿನಗಳಲ್ಲಿ 4.5 TMC ನೀರು ಬಿಡುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕಕ್ಕೆ ಆದೇಶ ಮಾಡಿದೆ. ಕಾವೇರಿ ಕಣಿವೆ ವ್ಯಾಪ್ತಿಯ ಜಲಾಶಯಗಳಲ್ಲಿ ನಿಗದಿತ ನೀರಿನ ಕೊರತೆ ಇರುವುದರಿಂದ ನೀರು ಬಿಡಲು ಸಾಧ್ಯ ಇಲ್ಲ ಅಂತ ಕರ್ನಾಟಕ ಹೇಳ್ತಾ ಇದೆ. ಸದ್ಯಕ್ಕೆ ನೀರು ಬಿಡದಿರಲು ಕರ್ನಾಟಕ ಮುಂದಾಗಿದೆ. ಇದು ಅಂತಿಮವಾಗಿ ನ್ಯಾಯಾಲಯದ ಮುಂದೆ ಹೋಗುತ್ತೆ. ಅಲ್ಲೇ ತೀರ್ಮಾನ ಆಗತ್ತೆ. ಅದರ ಮಧ್ಯೆ ಕೆಲವು ಸದುದ್ದೇಶದ ಹೋರಾಟವೂ ನಡೆಯುತ್ತೆ. ರಾಜಕೀಯ ಪಕ್ಷಗಳ ರಾಜಕೀಯವೂ ನಡೆಯುತ್ತೆ. ಕಾವೇರಿ ವಿವಾದದಲ್ಲಿ ಅತ್ಯಂತ ದೊಡ್ಡ ಕೊರತೆ ಅಂದರೆ ಅಲ್ಲಿ ಸಂಕಷ್ಟ ಸೂತ್ರ ಅಲ್ಲ. ಹಾಗಾಗಿ ಮಳೆ ಕೊರತೆಯಾದಾಗ ಕಾವೇರಿನ ನೀರಿನ ಕದನ ಕೂಡ ಶುರುವಾಗತ್ತೆ. ಅಲ್ಲಿ ಮಳೆ ಚೆನ್ನಾಗಿದ್ರೆ ಸಮಸ್ಯೆ ಇರೋದಿಲ್ಲ. ಸಮಸ್ಯೆ ಉಂಟಾಗೋದು ಬರ ಬಂದಾಗ ಮಾತ್ರ.
ಆದರೆ ಬರದ ಸಮಯದಲ್ಲಿ ನೀರನ್ನ ಹೇಗೆ ಹಂಚಿಕೊಳ್ಬೇಕು ಅನ್ನೋ ಸ್ಪಷ್ಟವಾದ ರಾಷ್ಟ್ರೀಯ ಸೂತ್ರ ಮಾಡಿಕೊಂಡಿಲ್ಲ. ಇದರಿಂದ ಪ್ರತಿ ಬಾರಿ ವಿವಾದ ಉಂಟಾಗುತ್ತೆ. ಸಂಕಷ್ಟ ಸೂತ್ರವನ್ನ ಮಾಡಿಕೊಳ್ಳದಿದ್ರೆ ಈ ಕದನಕ್ಕೆ ಕೊನೆಯೂ ಇರೋದಿಲ್ಲ. ಆಗ್ಲೇ ಹೇಳಿದಂತೆ ಕಾವೇರಿ ನೀರಿನ ವಿವಾದಕ್ಕೆ 130 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇದೆ. ಹಾಗಂತ ಇದು ಎರಡು ರಾಜ್ಯಗಳ ರಾಜಕೀಯ ಪಕ್ಷಗಳು ಸೃಷ್ಟಿಸಿದ ಸಮಸ್ಯೆ ಅಲ್ಲ. ಆದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಯಾವ ಪಕ್ಷಕ್ಕೂ ಸಾಧ್ಯ ಆಗಿಲ್ಲ. ಇಲ್ಲಿ ಅಧಿಕಾರದಲ್ಲಿದ್ದಾಗ ಎಲ್ಲರೂ ನೀರು ಹರಿಸಿದ್ದಾರೆ. ಪ್ರತಿ ಬಾರಿ ಮಳೆ ಕಡಿಮೆಯಾದಾಗ ಇವರೆಲ್ಲರ ರಾಜಕೀಯ ಶುರುವಾಗತ್ತೆ. ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಹನಿ ನೀರು ಕೂಡ ಬಿಡಬೇಡಿ ಅಂತ ಹೇಳ್ತಾರೆ. ಆದರೆ ಅದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ನ್ಯಾಯಾಲಯ ಮತ್ತು ಪ್ರಾಧಿಕಾರದ ಆದೇಶ ಪಾಲಿಸ್ತಾ ಇದೆ. ಪಾಲಿಸಲೇಬೇಕಾಗತ್ತೆ, ಇಲ್ಲಾಂದ್ರೆ ನ್ಯಾಯಾಂಗ ನಿಂದನೆ ಆಗತ್ತೆ. 1995ರಲ್ಲಿ ದೇವೇಗೌಡ ಸರ್ಕಾರ, 2002ರಲ್ಲಿ ಎಸ್.ಎಂ. ಕೃಷ್ಣ ಸರ್ಕಾರ, 2009ರಲ್ಲಿ ಯಡಿಯೂರಪ್ಪ ಸರ್ಕಾರ, 2012ರಲ್ಲಿ ಜಗದೀಶ್ ಶೆಟ್ಟರ್ ಸರ್ಕಾರ, 2013 ಮತ್ತು 2016ರಲ್ಲಿ ಸಿದ್ದರಾಮಯ್ಯ ಸರ್ಕಾರ, 2023ರಲ್ಲಿ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಇಂತಹದ್ದೇ ಬಿಕ್ಕಟ್ಟು ಎದುರಾಗಿತ್ತು. ಆಗ ಎಲ್ಲಾ ಸರ್ಕಾರಗಳು ತಮಿಳುನಾಡಿಗೆ ನೀರನ್ನ ಹರಿಸಿದೆ. ಆದರೆ ಕಾವೇರಿ ನೀರಿನ ವಿಚಾರದಲ್ಲಿ ಗಟ್ಟಿ ತೀರ್ಮಾನ ತೆಗೆದುಕೊಂಡ ಈ ರಾಜ್ಯದ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಅದು ಸಾರೆಕೊಪ್ಪ ಬಂಗಾರಪ್ಪ ಮಾತ್ರ. 1991ರಲ್ಲಿ ಕಾವೇರಿ ನ್ಯಾಯಮಂಡಳಿಯ ಮಧ್ಯಂತರ ಆದೇಶದ ವಿರುದ್ಧ ಬಂಗಾರಪ್ಪನವರು ಸುಗ್ರೀವಾಜ್ಞೆ ಹೊರಡಿಸಿ ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡಲು ಪ್ರಯತ್ನಿಸಿದ್ರು. ಬಂಗಾರಪ್ಪನವರು ನ್ಯಾಯಮಂಡಳಿ ಆದೇಶಕ್ಕೆ ನೇರ ಸವಾಲು ಹಾಕುವ ಮಟ್ಟಿಗೆ ಹೋಗಿದ್ರು. ಅಂದು ನಡೆದ ಕಾವೇರಿ ಹೋರಾಟದ ಹಿಂದೆ ಬಂಗಾರಪ್ಪ ಸರ್ಕಾರವೇ ಇತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ ಬಂಗಾರಪ್ಪ ಸರ್ಕಾರದ ಸುಗ್ರೀವಾಜ್ಞೆಯನ್ನ ಅಸಿಂಧುಗೊಳಿಸಿತು. ನಂತರ ನ್ಯಾಯಾಲಯದ ಆದೇಶವನ್ನ ಪಾಲಿಸಬೇಕಾದ ಪರಿಸ್ಥಿತಿ ಬಂಗಾರಪ್ಪನವರ ಸರ್ಕಾರಕ್ಕೆ ಎದುರಾಯಿತು. ಆದರೂ ಕಾವೇರಿ ವಿವಾದದ ಇತಿಹಾಸದಲ್ಲಿ ಅತ್ಯಂತ ದಿಟ್ಟ ರಾಜಕೀಯ ಮತ್ತು ಕಾನೂನು ಕ್ರಮ ಕೈಗೊಂಡ ಮುಖ್ಯಮಂತ್ರಿಗಳಲ್ಲಿ ಎಸ್ ಬಂಗಾರಪ್ಪ ಅವರ ಹೆಸರು ಮೊದಲ ಸಾಲಿನಲ್ಲಿ ಬರುತ್ತೆ. ಕಾವೇರಿ ನೀರಿನ ವಿಚಾರದಲ್ಲಿ ಈಗಿನ ರಾಜಕಾರಣಿಗಳದ್ದು ಬರೀ ಬೂಟಾಟಿಕೆಗಳಷ್ಟೇ ಕಾಣಿಸುತ್ತೆ. ಇವತ್ತು ವಿಪಕ್ಷ ನಾಯಕನಾಗಿರುವ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಹರಿಸಬೇಡಿ ಅಂತಿದ್ದಾರೆ. ಈಗ ಅವರಿಗೆ ಕುಡಿಯುವ ನೀರಿನ ಬಗ್ಗೆ, ರೈತರ ಬಗ್ಗೆ ಚಿಂತೆ ಉಂಟಾಗಿದೆ. ಆದ್ರೆ ಇದೇ ಆರ್ ಅಶೋಕ್ ಮಂತ್ರಿಯಾಗಿದ್ದಾಗ ಬಿಜೆಪಿ ಸರ್ಕಾರಗಳು ನೀರು ಹರಿಸಿದೆ. ನಾಳೆ ಬಿಜೆಪಿ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ವಿರೋಧ ಪಕ್ಷಕ್ಕೆ ಹೋದ್ರೆ ಇದೇ ಸೀನ್ ರಿಪೀಟ್ ಆಗತ್ತೆ. ಇವರ ಹೇಳಿಕೆಗಳು ಸೇಮ್ ಇರುತ್ತೆ, ಆದ್ರೆ ವ್ಯಕ್ತಿಗಳಷ್ಟೇ ಬದಲಾಗ್ತಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಾವೇರಿ ಈಗ ಒಂದು ನದಿಯಷ್ಟೇ ಅಲ್ಲ. ಅಲ್ಲಿ ಕಾವೇರಿ ಅಂದ್ರೆ ಒಂದು ಭಾವನೆ, ಭಾವನೆ ಅಂದ್ರೆ ಓಟು, ಓಟು ಅಂದ್ರೆ ರಾಜಕೀಯ. ಹಾಗಾಗಿ ಕಾವೇರಿ ಸೀಮೆಯಲ್ಲಿ ಕಾವೇರಿ ನೀರಿನ ವಿವಾದ ದೊಡ್ಡ ರಾಜಕೀಯ ಆಯುಧವೂ ಹೌದು. ಹಾಗಾಗಿನೇ ಇವತ್ತು ಮಂಡ್ಯದಲ್ಲಿ ಬಿಜೆಪಿಯವರು ಮತ್ತು JDSನವರು ಒಟ್ಟಾಗಿ ಪ್ರತಿಭಟನೆಯ ಡ್ರಾಮಾ ಮಾಡಿದ್ದಾರೆ. ಆ ಡ್ರಾಮಾದಲ್ಲಿ ಯಡಿಯೂರಪ್ಪ ಸೇರಿ ಹಲವು ಅಗ್ರಗಣ್ಯ ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಭಾನುವಾರ ಸಿಎಂ DK ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ಅದಕ್ಕೂ ಮೊದಲು ವಿಪಕ್ಷಗಳು ಕಾವೇರಿಯ ಮಹಾನ್ ರಕ್ಷಕರಂತೆ ಪೋಸ್ ಕೊಟ್ಟು ರಾಜಕೀಯ ಶುರು ಮಾಡಿದ್ದಾರೆ. ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಇಂದು ಬಿಜೆಪಿ ಏನ್ ಮಾಡಿದೆಯೋ ಅದನ್ನ ಆಗ ಕಾಂಗ್ರೆಸ್ ಮಾಡುತ್ತೆ. ಇದೇ ಚಕ್ರ ತಿರುಗ್ತಾ ಇರತ್ತೆ. ಈ ಬಿಸಿ ತಣ್ಣಗಾದ ಬಳಿಕ ಕಾವೇರಿ ಯಾರಿಗೂ ನೆನಪಿರೋದಿಲ್ಲ. ಇಲ್ಲಿ ನೀರು ಬಿಡಿ ಎನ್ನುವುದು ಪರಿಹಾರ ಅಲ್ಲ, ನೀರು ಬಿಡಬೇಡಿ ಎನ್ನುವುದು ಪರಿಹಾರ ಅಲ್ಲ. ನಿಜವಾದ ಪರಿಹಾರ ಅಂದ್ರೆ ಸಂಕಷ್ಟ ಹಂಚಿಕೆಗೆ ಕಾನೂನುಬದ್ಧ ರೂಪ ಸಿಗಬೇಕು. ಜಲ ನಿರ್ವಹಣೆಯಲ್ಲಿ ರಾಜಕೀಯಕ್ಕಿಂತ ವಿಜ್ಞಾನಕ್ಕೆ ಆದ್ಯತೆ ಕೊಡಬೇಕು. ಜಲಾಶಯಗಳ ಡೇಟಾವನ್ನ ಸಾರ್ವಜನಿಕರಿಗೆ ರಿಯಲ್ ಟೈಮ್ನಲ್ಲಿ ಲಭ್ಯವಾಗುವಂತೆ ಮಾಡಬೇಕು. ಮಳೆ ನೀರು ಸಂಗ್ರಹಣೆಗೆ ಎರಡು ರಾಜ್ಯಗಳಲ್ಲಿ ದೊಡ್ಡ ಹೂಡಿಕೆ ಮಾಡಬೇಕು. ಹೆಚ್ಚು ನೀರು ಬೇಕಾಗುವ ಬೆಳೆಗಳಿಗೆ ಪರ್ಯಾಯ ಕೃಷಿ ನೀತಿ ಅಳವಡಿಸಿಕೊಳ್ಬೇಕು. ಹೀಗೆ ಮಾಡಿದರೆ ಕಾವೇರಿ ಕದನ ಕೊನೆಯಾಗಬಹುದು. ಆದರೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಕಳೆದ 1 ಶತಮಾನದಲ್ಲೂ ಸಾಧ್ಯ ಆಗಿಲ್ಲ. ಕಾವೇರಿ ನೀರು ಕರ್ನಾಟಕದ ಜನರಿಗೂ ಜೀವ, ತಮಿಳುನಾಡಿನ ರೈತರಿಗೂ ಜೀವ. ಕಾವೇರಿ ನದಿ ಎರಡು ರಾಜ್ಯಗಳ ಗಡಿಯನ್ನ ನೋಡಿಕೊಂಡು ಹರಿಯುವುದಿಲ್ಲ. ಭಾವನೆಗಳು ಬೇಕು ನಿಜ, ಆದರೆ ಭಾವನೆಗಳ ಜೊತೆಗೆ ಬುದ್ಧಿವಂತಿಕೆಯೂ ಬೇಕು. ರಾಜಕೀಯಕ್ಕಿಂತ ಜನರ ಬದುಕು ಮುಖ್ಯವಾಗಬೇಕು. ಆದರೆ ಭಾವನೆಗಳ ನಡುವೆ ರಾಜಕೀಯ ಮಾತ್ರ ಮತ್ತೆ ಗೆಲ್ಲಬಾರದು. ಮತ್ತೆ ಮತ್ತೆ ಕಾವೇರಿ ವಿವಾದ ಮರುಕಳಿಸುವುದೇ ನಮ್ಮ ವಿಧಿ ಆಗಬಾರದು. ಒಂದು ಶಾಶ್ವತ ಸಂಕಷ್ಟ ಸೂತ್ರ, ವೈಜ್ಞಾನಿಕ ನೀರು ನಿರ್ವಹಣೆ, ಪಾರದರ್ಶಕ ಆಡಳಿತ ಮತ್ತು ರಾಜಕೀಯ ಪ್ರಾಮಾಣಿಕತೆ. ಇವುಗಳು ಬಂದ ದಿನವೇ ಕಾವೇರಿ ವಿವಾದದ ಇತಿಹಾಸ ಹೊಸ ಅಧ್ಯಾಯಕ್ಕೆ ಕಾಲಿಡುತ್ತೆ. ಅಲ್ಲಿಯವರೆಗೆ ಪ್ರತಿ ವರ್ಷ ಇದೇ ಸುದ್ದಿ, ಇದೇ ಘೋಷಣೆ, ಇದೇ ಆರೋಪ, ಇದೇ ಪ್ರತಿಭಟನೆ.
ಇದೇ ರಾಜ್ಯಕ್ಕೆ ಆಗ ಎಲ್ಲರೂ ಕೇಳುವ ಪ್ರಶ್ನೆ ಒಂದೇ, ಕಾವೇರಿ ಯಾರದ್ದು? ಬಹುಶಃ ಅದರ ಸರಿಯಾದ ಉತ್ತರ ಏನಂದ್ರೆ ಕಾವೇರಿ ಯಾರೊಬ್ಬರದ್ದೂ ಅಲ್ಲ, ಅದು ಅದನ್ನ ನಂಬಿ ಬದುಕುವ ಪ್ರತಿಯೊಬ್ಬರಿಗೂ ಸೇರಿದ್ದು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.